ಹಾಯ್ ವಿವರ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ಅದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಿದ್ದೀನಿ, ಯಾಕೆಂದರೆ ವ್ಲಾಗ್ ಹಾಕೋದು ಲೇಟ್ ಆಗಿದೆ. ಅದಕ್ಕಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗು. ನೀವು ನೋಡ್ತಿರೋ ಹಾಗೆ ಕಡಲೆ ಪಲ್ಯ ಮತ್ತು ರೊಟ್ಟಿ. ಇಲ್ಲಿ ನಾನು ಕಡಲೆನ 5ರಿಂದ 6 ವಿಷಲ್ಲು ಉಪ್ಪು ಹಾಕಿ ಕಡಲೆಕಾಳು ಹಾಕಿ ಚೆನ್ನಾಗಿ 5 ವಿಷಲ್ ಆಗೋ ತನಕ ನಾನು ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಇದು ಮಸಾಲೆಗೆ ಏನು ಬೇಕು ಅದನ್ನು ತಗೋತೀವಿ. 2 ಸ್ಕೂಪ್ ಆಗೋಷ್ಟು ಸಾಂಬಾರು ಪುಡಿ ಹಾಗೂ 1 ಸ್ಕೂಪ್ ಆಗೋಷ್ಟು ಮೀನ್ಸ್ 1 ಟೀ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಖಾರ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಪ್ಲೇಟಲ್ಲಿರೋದು ಒಗ್ಗರಣೆಗೆ 2 ಕ್ಯಾಪ್ಸಿಕಮ್, 1 ದೊಡ್ಡ ಆನಿಯನ್ನು ಮತ್ತು ಹಾಗೆ ಟೊಮ್ಯಾಟೊ ತೊಗೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಬೇಕಾಗಿರೋ ಐಟಮ್ ಬಂದು ನಾನು ಇಲ್ಲಿ ಒಂದು ಕಾಯಲ್ಲಿ 2 ಹೋಳಿಗೆ ಮಾಡಿ 1 ಹೋಳಿಗೆ ಕಾಯಿ ತೊಗೊಂಡಿದ್ದೀನಿ. 1 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ನಿಂಬೆಹಣ್ಣು ಗಾತ್ರದ್ದು 1 ಹುಣಸೆ ಹಣ್ಣು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ ಮತ್ತು ಕ್ಯಾಪ್ಸಿಕಮ್, ಆನಿಯನ್ ಹಾಕಿ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಕ್ಯಾಪ್ಸಿಕಮ್, ಈರುಳ್ಳಿ 2 ಜೊತೆಗೆ ಹಾಕಿದ್ದೀನಿ. ಯಾಕೆ ಅಂದರೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಯಾವ ಥರ ಫ್ರೈ ಅಂದರೆ ಇದು ಮೆತ್ತಗೆ ಇರಬೇಕು, ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗೋದು ಬೇಡ. ಇಲ್ಲಿ ಟೊಮೆಟೊ ಕೂಡ ನಾನು ಫ್ರೈ ಜೊತೆಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಫ್ರೈ ಆಗ್ತಿರೋ ಹಾಗೆ ನನಗೆ ಮೆತ್ತಗೆ ಆಗಬೇಕಲ್ಲ ಎಲ್ಲ ಐಟಮ್ಸ್ಗಳು, ಅದಕ್ಕಾಗಿ ನಾನು 1 ಸ್ಕೂಪಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಫ್ರೈ ಆಗ್ತಿರೋ ಹಾಗೆ ಇದನ್ನು ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರೋಂಥ 5 ವಿಷಲ್ ಮಾಡ್ಕೊಂಡಿರೋಂಥ ಕಡಲೆ ಮತ್ತು ಕಡಲೆಕಾಳು ಏನು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ತಿದ್ದೀರಾ. ಇದು ಮಿಕ್ಸ್ ಮಾಡ್ಕೊತಾ ಇದ್ರಾಗೆ ನಾನು ಮಸಾಲೆಗೆ ಏನು ಐಟಮ್ ಜೋಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೀರು ಹಾಕ್ಕೊಳ್ಳಿ. ನನಗಿಲ್ಲಿ ದಪ್ಪ ಬರಬೇಕು, ರೊಟ್ಟಿ ಜೊತೆಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ದಪ್ಪವಾಗಿ ನಾನು ಇಲ್ಲಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಇದು ಚೆನ್ನಾಗಿ ಮಿಕ್ಸ್ ಆಗ್ತಿರುವಾಗಲೇ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ಇದು ಮಸಾಲ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ನೀವು ಕ್ಯಾಪ್ಸಿಕಮ್ ಕೂಡ ನೋಡ್ಬೋದು ಹೇಗಾಗಿದೆ ಅಂತೇಳಿ. ನೀರು ಕೂಡ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಕುರೆಶೆಣ್ಣಿ ಕಾಳು ಅಂದರೆ ಗುರಾಳ್ ಪುಡಿ ಅಂತಾರಲ್ಲ, ಅದನ್ನು ನಾನು ಇಲ್ಲಿ 3 ಸ್ಕೂಪಷ್ಟು ಹಾಕ್ಕೋತಿದ್ದೀನಿ. ಇದು ಹಾಕೋದ್ರಿಂದ ಪಲ್ಯ ಕಂಪ್ಲೀಟ್ ಆಗುತ್ತೆ. ಇದಿಲ್ಲದೆ ಯಾರೂ ಪಲ್ಯನ ಕಂಪ್ಲೀಟ್ ಮಾಡೋದಿಲ್ಲ, ಎಲ್ಲ ಇನ್ಕಂಪ್ಲೀಟೇ. ಯಾಕೆ ಅಂತ ಹೇಳಿದ್ರೆ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈ ಥರ ಗುರಾಳ್ ಪುಡಿ ಹಾಕೋದ್ರಿಂದ ತಿಕ್ನೆಸ್ ಚೆನ್ನಾಗೇ ಇರುತ್ತೆ ಅಂತ ಹೇಳಿ ಇದು ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈ ಪೌಡ್ರ್ ಯೂಸ್ ಮಾಡೋದ್ರಿಂದ ನೋಡ್ತಿದ್ದೀರಾ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಆಗಲೇ 2 ಸ್ಕೂಪಷ್ಟು ನಾನು ಸಾಂಬಾರು ಪುಡಿ ಮತ್ತು 1 ಟೀ ಸ್ಪೂನಷ್ಟು ಇದು ಹಾಕಿಟ್ಕೊಂಡಿದ್ನಲ್ಲ, ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇಲ್ಲಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇದು 5ರಿಂದ 15 ನಿಮಿಷದ ತನಕ ಚೆನ್ನಾಗಿ ಕುದಿದೆ. ಯಾಕೆಂದರೆ ಮಸಾಲೆ ಸ್ಮೆಲ್ಲ ಹೋಗಬೇಕು, ಅದೇ ರೀತಿ ಇದು ಚೆನ್ನಾಗಿ ಮಸಾಲೆ ಎಲ್ಲ ಕಡಲೆಗೆ ಹೊಂದ್ಕೋಬೇಕು. ಹಾಗಾಗಿ 5ರಿಂದ 15 ನಿಮಿಷದವರೆಗೂ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕುದಿಸ್ಕೊಳ್ಳುವಾಗ ನೀವು ಚೆನ್ನಾಗಿ ಕೈ ಆಡ್ತಾಯಿರಿ, ಯಾಕೆಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಇದು ಇಲ್ಲಿ ಆಗಿದೆ. ನಾನೀಗ ಒಂದು ಕಡೆ ರೊಟ್ಟಿ ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹಂಚಿನ ಮೇಲೆ ರೊಟ್ಟಿ ಹಾಕಿದ್ದೀನಿ. ಇದಕ್ಕೆ ಚೆನ್ನಾಗಿ ಬೇಯ್ತಾ ಇದೆ ರೊಟ್ಟಿ ಕೂಡ. ನಾನು ವ್ಲಾಗ್ನ ಫಾಸ್ಟಾಗಿ ಶುರು ಮಾಡಿದೆ, ಯಾಕೆಂದರೆ ಟೈಮಿಂಗ್ ಇರಲಿಲ್ಲ. ಮಾರ್ನಿಂಗ್ ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಇದನ್ನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಮ್ಮಿ ಕಡಲೆ ಪಲ್ಯ ಮತ್ತು ರೊಟ್ಟಿ ಮಾಡಿಕೊಡು ಅಂದಿದ್ರು, ಹಾಗಾಗಿ ನಾನು ಇದನ್ನು ಅರ್ಜೆಂಟಲ್ಲಿ ಮಾಡ್ತಿದ್ದೆ. ಮಕ್ಕಳು 8-10 ಹೊರಟು ಬರ್ತಾರೆ ಸ್ಕೂಲ್ಗೆ, ಹಾಗಾಗಿನೇ ಬೇಗ ವ್ಲಾಗ್ನ ಶುರು ಮಾಡಿದೆ. ಇಲ್ಲಿ ರೊಟ್ಟಿ ಅದನ್ನು ನಾನು ಹೇಳಿಲ್ಲ, ಹಾಗೆ ಡೈರೆಕ್ಟಾಗಿ ನಿಮಗೆ ರೊಟ್ಟಿ ಮಾಡೋದು ಹೇಗೆ ಅಂತಲೇ ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ರೊಟ್ಟಿ ಆದಮೇಲೆ ಹಂಚಲ್ಲಿ 2 ನಿಮಿಷ ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಒಂದು ಬಟ್ಟೆಯಲ್ಲಿ. ಆವಾಗ ಇದು ಪೂರಿ ಥರ ಉಬ್ಬು ಬರುತ್ತೆ, ಚೆನ್ನಾಗಾಗುತ್ತೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಹೇಗಿರುತ್ತೆ ಅಂತೇಳಿ. ಮೆದುವಾಗಿ ಚೆನ್ನಾಗಿ ಕೈಯಲ್ಲಿ ಮಿದುಡಿಯಾಗಿ ಇಟ್ಕೊಂಡ್ರು ಕೂಡ ಇದು ಮುರಿದೋಗಲ್ಲ, ಆ ಥರ ಮೆತ್ತಗಾಗಿ ಇರುತ್ತೆ ಇದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ರೊಟ್ಟಿ ಬೆಂದಿದೆ. ಈಗ ನಾನು ಇನ್ನೊಂದು ರೊಟ್ಟಿ ಕೂಡ ಇಲ್ಲಿ ಮಾಡ್ಕೋತಾ ಇದ್ದೀನಿ. ನಾನು ಇದೇ ರೀತಿ ಕೈಯಲ್ಲಿ ಒಂದೊಂದು ಸಲ ಬಡಿತೀನಿ, ಇಲ್ಲ ಲತುಣಿಕೆ ಅಂತಾರಲ್ಲ ಅದರಲ್ಲಿ ಉದ್ಬಿಡ್ತೀನಿ. ಕೈಯಲ್ಲಿ ಆದಷ್ಟು ಸ್ವಲ್ಪ ನಿಧಾನ ಆಗುತ್ತೆ, ಲತುಣಿಕೆಯಲ್ಲಿ ಫಾಸ್ಟ್ ಆಗುತ್ತೆ ಕೆಲಸ. ಹಾಗಾಗಿ ನಾನು ಇಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನನ್ನ ಕೈಯಲ್ಲಿ ಬಡಿದು ತೋರಿಸ್ತಾ ಇದ್ದೀನಿ. ಹಿಟ್ಟು ಹಚ್ಕೊಂಡು ಇದೇ ಥರ ನಾನು ರೊಟ್ಟಿ ಮಾಡೋದು.
ತುಂಬ ಚೆನ್ನಾಗಿ ಬರುತ್ತೆ ಈ ಥರ ರೊಟ್ಟಿ ಮಾಡೋದ್ರಿಂದ. ನಾವು ಒಂದು ಹದದಲ್ಲಿ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ರೊಟ್ಟಿ ಹದ ನಾನು ಹೇಳ್ತೀನಿ, ನಿಮಗೆ ಯಾವ ಕಪ್ಪಲ್ಲಿ ಏನು ಅಳತೆ ಬೇಕೋ ಆ ಕಪ್ಪಿನ ಅಳತೆ ನೀರು ಮತ್ತು ಹಿಟ್ಟನ್ನು ತೆಗೆದಿಟ್ಕೊಳ್ಳಿ. ಫಸ್ಟು ನೀರನ್ನು ಕುದಿಯೋಕೆ ಇಟ್ಕೊಂಡು ಅದು ಕುದಿಯೋ ಬರೋ ಟೈಮಿಗೆ ನೀವು ಉಪ್ಪನ್ನು ಹಾಕಿ, ಉಪ್ಪು ಮತ್ತು ಎಣ್ಣೆ ಎರಡನ್ನೂ ಹಾಕಿ ಅದು ಕುದಿ ಬರ್ತಿದ್ದಂಗೆ ನೀವು ಈ ಕಡೆ ಹಿಟ್ಟು ಹಾಕ್ಕೋಬೋದು. ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು, ಗೂರಾಡ್ಕೋಬೇಕು. ಅದ್ರಲ್ಲಿ ಸ್ಟವ್ ಆಫ್ ಮಾಡಿದ ತಕ್ಷಣ ಹಬೆಲೇ ಬೇಯಬೇಕದು. ಆ ಥರ ಮಾಡಿಕೊಂಡ್ರೆ ರೊಟ್ಟಿಗಳು ತುಂಬ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ, ಪೂರಿ ಥರ ಆಗುತ್ತೆ, ಮೆದು ಇರುತ್ತೆ ಚೆನ್ನಾಗಿ. ನಾವು ತಟ್ಟುವಾಗ ಅಥವಾ ಉದ್ದುವಾಗ ಚೆನ್ನಾಗಿ ನಮಗೆ ಹಿಚ್ಚುತ್ತೆ, ಮೀನ್ಸ್ ತಟ್ಟುವಾಗ ಚೆನ್ನಾಗಿ ಕಂಫರ್ಟೇಬಲ್ ಸಿಗುತ್ತೆ ನಮಗೆ. ಈಗ ನೋಡ್ತಾ ಇರ್ಬೋದು ಅದಾಗ್ತಿದೆ, ರೊಟ್ಟಿ ಆಗ್ತಿದೆ. ಅರ್ಜೆಂಟಲ್ಲಿ ಇನ್ನು ರೊಟ್ಟಿ ಮಾಡೋಕ್ಕೆ ಶುರು ಮಾಡಿದೆ. ಹಾಗಾಗಿ ನನಗೆ ಹಿಟ್ಟಿನದ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ. ಇನ್ನೊಂದು ಸಲ ಯಾವಾಗಾದರೂ ರೊಟ್ಟಿ ಮಾಡಿದಾಗ ಹಿಟ್ಟಿನದ ನಾನು ತೋರಿಸ್ತೀನಿ. ಇದೇ ನಾನು ಹೇಳಿದ್ನಲ್ಲ ಅದೇ ರೀತಿ ಸೇಮ್ ಎಲ್ಲ ಪ್ರೊಸೀಜರ್. ಕುದಿಯೋಂಥ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕಿ ಹಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ರೊಟ್ಟಿ ಯಾವ ಥರ ಉಬ್ಬು ಬರ್ತಿದೆ. ಅದೇ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೈಡೆಲ್ಲ. ಈಗ ಈ ಥರದೊಂದು ಬಟ್ಟೆ ಇಟ್ಕೊಂಡ್ರೆ ನೀಟಾಗಿ ಒತ್ತಿ ಒತ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಬೇಗ. ತುಂಬ ಚೆನ್ನಾಗಾಗುತ್ತೆ. ಅದೇ ಥರ ನಾನು ಇನ್ನೊಂದು ರೊಟ್ಟಿ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು. ಈ ಕಾಂಬಿನೇಷನ್ ಅಂದರೆ ಕಡಲೆ ಪಲ್ಯ ಮತ್ತು ರೊಟ್ಟಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ವರ್ಷದಲ್ಲಿ ಒಂದು ಸಲನಾದರೂ ಕಡಲೆ ತಿನ್ನಬೇಕು, ಆರೋಗ್ಯವಂತರಾಗಿರ್ತಾರೆ ನಿಜವಾಗ್ಲೂ. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಾಗಿರ್ಬೋದು ಅಥವಾ ವರ್ಷಕ್ಕೊಂದು ಸಲ ಬರೋವಂಥ ನ್ಯಾಚುರಲ್ ಅಣಬೆ ಆಗಿರ್ಬೋದು, ಮೀನ್ಸ್ ಮಶ್ರೂಮ್, ಇವೆಲ್ಲ ವರ್ಷಕ್ಕೊಂದು ಸಲ ನೀಟಾಗಿ ಚೆನ್ನಾಗಿ ಸಿಕ್ಕಾಗ ಉಪಯೋಗಿಸ್ಕೋಬೇಕು. ಹೆಲ್ತ್ ಬೆನಿಫಿಟ್ಸ್ ನೋಡ್ತಾ ಇದ್ದರೆ ಇದನ್ನೆಲ್ಲ ತಿನ್ನೋದು ಒಳ್ಳೆಯದು. ಇದೇ ರೀತಿ ನಾವು ಬಾಳೆ ದಿಂಡಿನ ಪಲ್ಯ ಕೂಡ ಹೀಗೇ ಮಾಡ್ತೀವಿ. ಆದರೆ 2-3 ದಿನದ ತನಕ ಆದಷ್ಟು ನೆನೆಸಲ್ಲ, ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ಮಾಡ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ. ನೋಡ್ತಾ ಇರ್ಬೋದು ರೊಟ್ಟಿಲಿ ಬೇಯ್ತಾ ಇದೆ, ನಾನು ಬೇಯಿಸ್ಕೊತಾ ಇದ್ದೀನಿ. ರೊಟ್ಟಿ ಹಾಕಿದ್ಮೇಲೆ ಹಂಚಿನ ಮೇಲೆ ಸ್ವಲ್ಪ ನೀರಿಂದ ಸವರ್ಕೊಳ್ಳಿ. ಯಾಕೆಂದರೆ ಮೇಲೆ ಹಿಟ್ಟಿನ ಅಂಶ ಹಾಕಿ ಬಡ್ದಿರೋ ಅಂಥ ಹಿಟ್ಟಿನ ಅಂಶ ಇರುತ್ತಲ್ಲ, ಅದು ಒರೆಸೋದಕ್ಕೋಸ್ಕರ ನೇರ ಹಾಕಿ ಸ್ವಲ್ಪ ಒರೆಸ್ಕೊತೀವಿ. ಅಥವಾ ಒಂದು ಬಟ್ಟೆ ಕೂಡ ನೀವು ಮಾಡ್ಕೋಬೋದು. ನಾನು ಕೈಯಲ್ಲೇ ಒರೆಸ್ಬಿಡ್ತೀನಿ ಆದಷ್ಟು. ನೋಡ್ತಾ ಇರ್ಬೋದು ಈ ರೊಟ್ಟಿನೂ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಕಡಲೆ ಪಲ್ಯ ರೊಟ್ಟಿ ಅಂದರೆ ತುಂಬಾ ಇಷ್ಟ ನನಗೆ. ಅದೇ ರೀತಿ ನೀವು ಯಾವ ಥರ ಕಡಲೆ ಪಲ್ಯ ಮಾಡ್ತೀರಿ ಅನ್ನೋದನ್ನು ಆದಷ್ಟು ನನಗೆ ಶೇರ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಹೀಗೆ ಮಾಡ್ತೀವಿ ಅಂತ ಹೇಳಿ. ಇದರಲ್ಲಿ ಏನಾದರೂ ತಪ್ಪಿದರೆ ನನಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಏನಾದರೂ ತಪ್ಪಿದರೆ ನಾನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆಯಿತು, ಇದು ಕೂಡ ರೊಟ್ಟಿ ಮುಗೀತಿದೆ. ಈಗ ನನ್ನ ಮಗ ಬರ್ತಾನೆ, ಮಮ್ಮಿ ರೊಟ್ಟಿ ಬೇಕು ಅಂತೇಳಿ. ನೋಡ್ತಾ ಇರ್ಬೋದು ಪ್ಲೇಟ್ ತಗೊಳಕ್ಕೆ ಹೋದ, ಬರ್ತಾನೆ. ಸ್ಕೂಲಿಗೆ ಟೈಮ್ ಆಗಿತ್ತು, ಬೇಗನೆ ಮಾಡ್ತಿದ್ದೆ ನಾನು ಕೂಡ. ಅವ್ರಿಗೆ ಕಟ್ಟಲಿಕ್ಕೆ ಮತ್ತು ಅವರಿಗೆ ಬ್ರೇಕ್ಫಾಸ್ಟ್ ತಿಂದು ಹೋಗ್ಲಿಕ್ಕೆ ಮಾಡ್ತಾಯಿದ್ದೆ. ಅವನಿಗೂ ಕೂಡ ಹಾಕ್ಕೊಟ್ಟೆ ಇಲ್ಲ ಆಯಿತು. ಈಗ ನಾನು ಇನ್ನೊಂದು ರೊಟ್ಟಿ ಹಾಕ್ಕೊತಿದ್ದೀನಿ ಹಂಚ ಮೇಲೆ. ನೋಡಿ ಈ ಥರ ನೀರು ಹಾಕಿ ಸವರ್ಕೊಳ್ಳೋದ್ರಿಂದ ಮೇಲೆ ಹಿಟ್ಟು ಹಾಕಿ ಬಡ್ದಿರ್ತೀವಲ್ಲ, ಆ ಹಿಟ್ಟು ಕೂಡ ಇರೋದಿಲ್ಲ. ಅಥವಾ ಬಟ್ಟೆನಾದರೂ ಯೂಸ್ ಮಾಡ್ಬೋದು, ನೀವು ಕೈ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೈ ಯೂಸ್ ಮಾಡ್ತಿದ್ದೀನಿ. ಇದು ಬೇಯ್ತಾ ಇದೆ, ಈಗ ಬೇಯಲಿ ಚೆನ್ನಾಗಿ. ಇದು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಅದೇ ರೀತಿ ಕಾಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ, ಅಥವಾ ನಿಮ್ಮ ಮನೆಯವರಿಗೆ ಮಾಡಿಕೊಡಿ ಒಂದು ಸಲ ಮನೆಯವರಿಗೆಲ್ಲ.
ತುಂಬ ಚೆನ್ನಾಗಿರುತ್ತೆ. ಈಗ ಮೇ ಬಿ ಕಳಲೆ ಸೀಸನ್ ಕೂಡ ಮುಗೀತು ಅನಿಸುತ್ತೆ. ಸಿಗೋರಿಗೆ ಸಿಗುತ್ತೆ, ಮಾರ್ಕೆಟಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದೇ ರೀತಿ ಕಳಲೆ ಉಪ್ಪಿನಕಾಯಿ ಕೂಡ ಹಾಕ್ತಾರೆ. ಅದು ಅಮ್ಮ ಹಾಕಿದರು. ಈ ಸಲ ನಾನು ಕಳಲೆ ಉಪ್ಪಿನಕಾಯಿ ಹಾಕಬೇಕು, ಹಾಕಿದ್ರೆ ನಾನು ಬ್ಲಾಗ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಮೆದುವಾಗಿರುತ್ತೆ ರೊಟ್ಟಿ. ಈ ಥರ ಮೆದು ರೊಟ್ಟಿ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಬಾಯಲ್ಲಿ ಇಟ್ಟ ತಕ್ಷಣ ಏನೋ ಒಂಥರ ಕರ್ಗೋದಂಗೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಈ ಥರ ಹದದಲ್ಲಿ ಮಾಡಿದ್ರೆ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯವರು ಆದಷ್ಟು ಒಂದು ಸ್ವಲ್ಪ ಕಟಕ್ಲು ರೊಟ್ಟಿ ಅಂತೀವಲ್ಲ, ತುಂಬ ಬೆಂದಿರುತ್ತಲ್ಲ ಅಂಥ ರೊಟ್ಟಿ ಇಷ್ಟಪಡ್ತಾರೆ. ಕಟ ಅನ್ಬೇಕು ತಿನ್ನಬೇಕಾದ್ರೆ. ಈ ಕಾರವಾರ, ಹುಬ್ಬಳ್ಳಿ ಸೈಡೆಲ್ಲ ಮತ್ತು ಹಾನಗಲ್ಲು ಸೈಡೆಲ್ಲ ಇದೇ ರೀತಿ ಕಟಕ್ಲು ರೊಟ್ಟಿನೇ ಇಷ್ಟಪಡೋದು. ಅದು ಚೆನ್ನಾಗಿರುತ್ತೆ ಪುಡಿ ಚಟ್ನಿ ಜೊತೆಗೆ. ಇದು ಪಲ್ಯ ಜೊತೆಗೆಲ್ಲ ಈ ಥರದ್ದು ರೊಟ್ಟಿಗಳು ತುಂಬಾ ಇಷ್ಟ ಅವರಿಗೆ. ಆಯ್ತು, ಇದು ಸೈಡೆಲ್ಲ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತಿನ್ನೋರಿಗೆ ಎಲ್ಲ ಕಡೆ ಬೆಂದಿದ್ರೇ ಅವರು ಇಷ್ಟಪಡೋದು. ಇದೀಗ ರೊಟ್ಟಿ ಆಗಿದೆ, ನಾನು ತೆಗೆದಿಟ್ಕೊತಿದ್ದೀನಿ. ಈಗ ನಾನು ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತೇಳಿ. ರೊಟ್ಟಿ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಈ ಥರ ಮುದುಡಿ ಮಾಡಿದ್ರೂ ಕೂಡ, ಈಗ ಗಟ್ಟಿಯಾಗಿ ಹಿಚ್ಕಿದ್ರೂ ಕೂಡ ಇದು ಯಾವುದೇ ರೀತಿ ಹೊಡಿತಿಲ್ಲ, ಅಷ್ಟು ಮೆದುವಾಗಿ ಚೆನ್ನಾಗಿ ಬಂದಿದೆ. ಮಾಡೋ ಹದ ಕರೆಕ್ಟಾಗಿ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಬೌಲಲ್ಲಿ ಕಡಲೆ ಪಲ್ಯ ಮತ್ತು ರೊಟ್ಟಿ ನಾನು ಇಡ್ತಿದ್ದೀನಿ. ನೀವು ರೊಟ್ಟಿ ಹಾಕಿಟ್ಕೊಳ್ಳೋಕ್ಕೆ ಚಿಬ್ಲಾದರೂ ಯೂಸ್ ಮಾಡ್ಬೋದು ಅಥವಾ ಪ್ಲೇಟ್ ಆದರೂ ಯೂಸ್ ಮಾಡ್ಬೋದು. ನನಗಿಲ್ಲಿ ರೊಟ್ಟಿ ಮೆದುವಾಗಿರಬೇಕು ಅಂಥೇಳಿ ನಾನು ಇಲ್ಲಿ ಹಾಟ್ ಕೇಸನ್ನ ಯೂಸ್ ಮಾಡಿ ಹಾಟ್ ಕೇಸಲ್ಲಿ ಹಾಕಿಟ್ಟಿದ್ದೆ. ನೋಡ್ತಾ ಇರ್ಬೋದು. ಇದು ಈಗ ರೆಡಿಯಾಗಿದೆ. ಈ ಕ್ಯಾಪ್ಸಿಕಮ್ ಹಾಕೋದ್ರಿಂದ ನಮಗೆ ಅವಾಗವಾಗ ಬಾಯಲ್ಲಿ ಸಿಕ್ಕರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ರೊಟ್ಟಿ ಜೊತೆಗೆ ಕ್ಯಾಪ್ಸಿಕಮ್ ಮತ್ತು ಕಡಲೆಕಾಳುಗಳು ಆ ಥರದ್ದೆಲ್ಲ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.